ಹಲೋ ಹಾಯ್ ನಮಸ್ತೆ ಐಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸಹ ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಈ ನನ್ನ ವಿಡಿಯೋದಲ್ಲಿ ನಾನು ನಿನ್ನೆ ನಮ್ಮ ದೊಡ್ಡಪ್ಪ ಅವ್ರ ಮನೆಯದು ಗೃಹ ಪ್ರವೇಶ ಕಾರ್ಯಕ್ರಮ ಇತ್ತು, ಅಲ್ಲಿ ಹೋಗಿದ್ವಿ. ಸೊ ಹಳ್ಳಿ ಕಡೆ ಯಾವ ರೀತಿಯಾಗಿ ಮನೆಗಳನ್ನು ಕಟ್ಟಿರ್ತಾರೆ ಮತ್ತು ಗೃಹ ಪ್ರವೇಶ ಕಾರ್ಯಕ್ರಮ ಯಾವ ರೀತಿಯಾಗೆಲ್ಲ ನಡೆಯುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಇದೆ, ಯಾರಿಗೆಲ್ಲ ಟೈಮ್ ಇದೆ, ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇದು ಶನಿವಾರ ಈವ್ನಿಂಗಿಂದ ಮಾಡಿರ್ತಕ್ಕಂಥ ವ್ಲಾಗು. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮತ್ತು ಮಕ್ಕಳು ಎಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಗಲಾಟೆನೂ ಹೌದು. ಹೋದ ತಕ್ಷಣ ಇಲ್ಲಿ ಸ್ವಲ್ಪ ಬಿಸಿಲಲ್ಲೆಲ್ಲ ಹೋಗಿದ್ವಿ ಅಂತೇಳಿ ಎಳ್ನೀರೆಲ್ಲ ಇತ್ತು, ಎಲ್ಲರೂ ಸ್ವಲ್ಪ ಟೈಮು ಕುಡ್ಕೊಂಡು ಮಕ್ಕಳು ನಾವೆಲ್ಲನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ ನಂತರ ಕೆಲಸಗಳಿತ್ತು, ಫಸ್ಟ್ ಇದೆಲ್ಲ ಮುಗಿಸೋಣ ಅಂತೇಳಿ ಎಳ್ನೀರನ್ನು ಕುತ್ಕೊಂಡು ಎಲ್ಲರೂ ಕುಡಿತಾ ಇದ್ವಿ. ಅದೆಲ್ಲ ಮುಗಿಸ್ಕೊಂಡಾದ ನಂತರ ಮಡ್ಲಕ್ಕಿ ತುಂಬೋದಿತ್ತು, ಹಾಗಾಗಿ ಎಲ್ಲರೂ ಸೇರಿಕೊಂಡು ಮಡ್ಲಕ್ಕಿಯನ್ನು ತುಂಬ್ತಾ ಇದ್ವಿ. ಮತ್ತು ಹೊರಗಡೆ ಆ ದೇವರನ್ನು ಕೂರಿಸೋದಕ್ಕೆ ಎಲ್ಲವನ್ನು ಸಹ ಪ್ರಿಪೇರ್ ಮಾಡ್ತಾಯಿದ್ರು. ಅದನ್ನು ಸಹ ನಾನು ನಿಮಗೆ ಇವಾಗ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಆ ದೇವರನ್ನು ಕೂರಿಸ್ತಕ್ಕಂಥದ್ದೆಲ್ಲ ಮಾಡಿದರು ಅಂಥೇಳಿ. ಹಾಗೆ 1 ಅವರ್ ಆಯಿತು. ನೆಕ್ಸ್ಟ್ ಇದು ಬ್ರೇಕ್ ಟೈಮು, ಟೀ ಟೈಮು. ಯಾವುದೋ ಒಂದು ರೀಲ್ಸಲ್ಲಿ ಹೇಳ್ತಾ ಇರ್ತಾರಲ್ವ, 4 ಗಂಟೆ ಆಯಿತು ಟೀ ಕುಡಿ, 5 ಗಂಟೆ ಆಯಿತು ಟೀ ಕುಡಿ, ಮಾರ್ನಿಂಗ್ ಎದ್ದಿದ್ದೀವಿ, ಎದ್ದ ತಕ್ಷಣ ಟೀ ಬೇಕು, ಟೀ ಕುಡಿ, ಬೇಜಾರಾಯಿತು ಟೀ ಕುಡಿ ಅಂತಾರಲ್ಲ, ಆ ಥರ ಸಮ್ಟೈಮ್ಸ್ ಯಾವಾಗಲಾದ್ರು ಎಲ್ಲ ಸೇರಿದಾಗ ಟೀ ಕಾಫಿ ಈ ಥರದ್ದು ನಡೀತಾನೆ ಇರುತ್ತೆ. ಹಾಗೆ ಕೆಲಸ ಮಾಡ್ತಾ ಎಲ್ಲರೂ ಕಾಲು ಎಳಿಬೇಕಲ್ಲ, ಹಂಗಾಗಿ ಸ್ವಲ್ಪ ಜೋಕ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಟೀ ಕುಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ದೇವರನ್ನು ಕೂರಿಸಿದ್ರು, ಹಾಗೆ ದೇವರಿಗೆ ಹೂವಿನ ಅಲಂಕಾರವನ್ನು ಮಾಡ್ತಾಯಿದ್ರು. ಕೊನೆಗೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು ಎಷ್ಟು ಸೂಪರ್ವಾಗಿ ಬಂದಿತ್ತು ಅಂತೇಳಿ. ಆಲ್ಮೋಸ್ಟ್ ಒಂದು 3-4 ಅವರ್ಸ್ ಆದರೂ ತಗೊಳುತ್ತೆ ಇದಕ್ಕೆ. ಹಂಗೆ ಅಷ್ಟೊಂದು ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನ್ಸನ್ನು ಮಾಡ್ತಾರೆ. ಹಾಗೆ ನೋಡಿ ಕೊನೆಯಲ್ಲಿ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ. ಕಂಪ್ಲೀಟ್ ಅಲಂಕಾರ ಎಲ್ಲ ಮುಗಿದಾದ ನಂತರ ಈ ರೀತಿಯಾಗಿ ಇತ್ತು. ಹಾಗೆ ನೈಟೇನೆ ಪೂಜೆನೂ ಸಹ ಮುಗೀತು. ಇವರು ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ, ಯಾಕಂದರೆ ನಾಳೆ ರಿಲೇಷನ್ಸ್ ಎಲ್ಲ ಬರ್ತಾರಲ್ವ, ಸೊ ಹಾಗಾಗಿ ಎಲ್ಲರನ್ನು ಮಾತಾಡಿಸ್ಬೇಕಾಗಿರುತ್ತೆ. ಆವಾಗ ಪೂಜೆಯನ್ನು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಆಲ್ಮೋಸ್ಟ್ ಇವಾಗ ಏನು ಮಾಡ್ತಾರೆ, ನೈಟಿಂದನೇ ಪೂಜೆಗಳನ್ನು ಶುರು ಮಾಡಿಬಿಡ್ತಾರೆ. ಹಾಗೆಯೇ ಇಲ್ಲಿ ನೈಟಿಂದನೇ ಪೂಜೆ ಎಲ್ಲ ಮುಗೀತು, ಹಾಗೆ ಹೋಮನೂ ಸಹ ಮುಗೀತು.
ನಾನು ಇದು ಯಾವುದಕ್ಕೂ ಸಹ ವಾಯ್ಸ್ ಓವರ್ ಕೊಟ್ಟಿಲ್ಲ, ಯಾಕಂದರೆ ಅಲ್ಲಿ ಮಂತ್ರಗಳೆಲ್ಲ ಹೇಳ್ತಾ ಇದ್ರಲ್ಲ ಪೂಜೆಗೆ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಯಾವುದಕ್ಕೂ ಸಹ ವಾಯ್ಸ್ ಓವರ್ ಕೊಟ್ಟಿಲ್ಲ. ಸೊ ಹೇಗಿದೆ ಹಾಗೇ ಇದೆ. ಅಲ್ಲಿ ಯಾವ ರೀತಿಯಾಗಿ ಮಂತ್ರಗಳನ್ನು ಹೇಳಿದ್ರು ಮತ್ತು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದ್ರು ಅಂತೇಳಿ ಹಾಗೆಯೇ ಡೈರೆಕ್ಟಾಗೆ ಇರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ವಾಯ್ಸ್ ಓವರ್ನ ಅವಶ್ಯಕತೆ ಇಲ್ಲ ಅಂತ ನಾನು ಮಾಡೋಕ್ಕೆ ಹೋಗಿದ್ದೀನಿ. गोदावरी सरस्वती नर्मदा सिंधु कावेरी जलेस्मिन् अतः सदन्तरे सरस्वत्यर्थं पूजा समूह भवेयुः आपो इष्टामयो भुवस्थान भोजे ददातन माहेरणाय चक्षसेयो वस्मतम रसस्तस्य भाजयते अनः कुसतीरिव मातरः तस्मा अरङ्गमामो यस्य क्षयाय जिग्मता आपो जने काचनः शुद्धो स्नानं समर्पयामि वयं त्र्यम्बकं यजामहे सुगन्धिं पुष्टिवर्धनं भूभाववन्दनं रुद्रां रक्ष्य उपस्मना परिकल्पयामि दिव्य परिमळ गन्धायामि अलङ्करणात् देवा लक्ष्मीपते स्मरामि आयुष्यमस्तु आरोग्यमस्तु स्वस्थस्तु शिवकर्मस्तु कर्मसमृद्धिस्तु वेदसमकरोमि आयुधं त्रिजन्म पाप संहारं एकविदुर शिवार्पणम् ओम वेदिकायां तण्डुलमास्तीर्य नवकोणानि लिखित्वा मध्ये वर्तुलमण्डलमादित्याय आग्नेयं चतुर्सकं सोमाय दक्षिणे त्रिकोणमङ्गलाकाय ईशानं प्राणाकारं बुधाय उत्तरे ಅಲ್ಲೆಲ್ಲ ಪೂಜೆ ಆಗ್ತಾ ಇತ್ತು. ಮತ್ತು ನಮಗೆ ನೆಕ್ಸ್ಟ್ ಮತ್ತೆ ಟೀ ಟೈಮ್ ಬಂತು. ನಾನು ಆವಾಗಲೇ ಹೇಳಿದ್ನಲ್ವ, ಎಲ್ಲರೂ ಸೇರಿದಾಗ ಪದೇ ಪದೇ ಸುಮ್ಮನೆ ಟೀ ಕುಡಿತಾನೆ ಇರೋದು, ಖುಷಿಗೆ ಕುಡಿತಾ ಇರೋದು, ಎಲ್ಲರೂ ಸೇರ್ಕೊಂಡು ಇರೋದು, ಕೆಲಸಗಳು ಮಾಡಿದ್ರೆ ಸುಮ್ಮನೆ ಟೀ ಕುಡಿತಾನೇ ಇರೋದು. ಸೊ ಈ ಟೀ ಟೈಮ್ ಆಯಿತು. ನಾನೇಲಿರೋರ್ಲೆಲ್ಲ ಐಟು ಹಾಗೆ ರಂಗೋಲೆ ಬಿಡಿಸೋದಿತ್ತು. ರಂಗೋಲೆ ಬಿಡಿಸಿರ್ಲಿಲ್ಲ, ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ನಾನು ಮತ್ತು ಆಂಟಿ ಇಬ್ಬರು ಸೇರಿಕೊಂಡು ಯಾವುದು ಬೇಗ ಆಗುತ್ತೋ ಅದೊಂದು ರಂಗೋಲೆ ಹಾಕ್ಬಿಡೋಣ ಅಂಥೇಳಿ ರಂಗೋಲಿಯನ್ನು ಹಾಕ್ತಾ ಇದ್ವಿ. ಇದೆಲ್ಲವನ್ನು ಪ್ರಿಪೇರ್ ಮಾಡಿಬಿಟ್ಟು ಇದಾದ ನಂತರ ನೆಕ್ಸ್ಟು ಇವಾಗ ದೇವತಾ ಕಾರ್ಯಗಳು, ದೇವರ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನಂತರ ಇವಾಗ ಹೋಮವನ್ನು ಶುರು ಮಾಡಿದರು. शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ॐ महागणपतये स्वाहा ॐ महागणपतये नमः ॐ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ॐ महागणपतये स्वाहा ॐ महागणपतये नमः ॐ अग्नये स्वाहा ॐ अग्नये नमः तन्नो दन्ति प्रचोदयात् स्वाहा ओम देवताय नमः ओम गं गणानां त्वा गणपतिं अवामहे कवि ओम श्रीं ह्रीं क्लीं ग्लौं गणपतये वरवरदा सर्वतनं स्वाहा ओम गणपतये नमः ओम श्रीं ह्रीं क्लीं ग्लौं गणपतये वरवरदा सर्वतनं वशमये स्वाहा ओम गणपतये
ನೈಟು ಲೈಟಿಂಗ್ಸ್ ಡೆಕೋರೇಷನ್ ಇತ್ತಲ್ವ, ಲೈಟಿಂಗ್ ಡೆಕೋರೇಷನಲ್ಲಿ ಮನೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಕತ್ಲೆ ಟೈಮಲ್ಲಿ ಲೈಟಿಂಗ್ ವ್ಯವಸ್ಥೆಗಳೆಲ್ಲ ಇದ್ದರೆ ನೋಡೋದಕ್ಕೇ ತುಂಬಾ ಚೆನ್ನಾಗಂತ ಅನಿಸ್ತಾ ಇರುತ್ತೆ. ಫೈನಲಿ ಈ ರೀತಿ ಕಾಣಿಸ್ತು. ಕಂಪ್ಲೀಟ್ ಹೋಮ್ ಯಾವ ರೀತಿ ಇತ್ತು ಅಂತೇಳಿ ನಾನು ನಾಳೆ ಅದನ್ನು ತೋರಿಸ್ತೀನಿ. ಇದಾದ ನಂತರ ಇಲ್ಲಿ ಹೋಮ ಎಲ್ಲ ಮುಗಿಯೋದಕ್ಕೆ ರಾತ್ರಿ ಆಲ್ಮೋಸ್ಟ್ 12 ಆಯಿತು. 12 ಮೇಲೆ 1 2 ಅಷ್ಟರಲ್ಲಿ ನಿದ್ದೆ ಮಾಡಿದ್ದಾಯಿತು. 1-2 ಅವರ್ ಅಷ್ಟೇ ನಿದ್ದೆ ಮಾಡೋಕ್ಕಾಗಿದ್ದು. ಅದಾದ ನಂತರ ಮತ್ತೆ 3-3:30 4 ಗಂಟೆಗೆಲ್ಲ ಮತ್ತೆ ಎದ್ದು ಮಾರ್ನಿಂಗ್ 5 ಗಂಗೆ ಪೂಜೆ ಇತ್ತು, ಗಂಗೆಯನ್ನು ತರೋದಿತ್ತು. ಹಾಗೆ ಕಳಶವನ್ನು ತೊಗೊಂಡೋಗೋದು, ದೇವರನ್ನು ತೊಗೊಂಡೋಗೋದು, ಮತ್ತು ಹಸು ಮತ್ತು ಕರುವನ್ನು ಮನೆಗೆ ಕರ್ಕೊಳ್ಳೋದು, ಹಾಗೆ ಹಾಲುಕ್ಸೋ ಕಾರ್ಯಕ್ರಮ, ಮಾರ್ನಿಂಗ್ ಕಾರ್ಯಕ್ರಮಗಳೆಲ್ಲ ಇತ್ತಲ್ವ. ಹಾಗಾಗಿ ಇಲ್ಲಿ ಸ್ವಲ್ಪ ಬೆಳಗ್ಗೆ 5 ಗಂಟೆಯಿಂದನೇ ಪೂಜೆಯನ್ನು ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ಬೆಳಕಿನ ಅಷ್ಟೊಂದು ಲೈಟ್ ವ್ಯವಸ್ಥೆ ಎಲ್ಲ ಇಲ್ಲಿ ಇರಲಿಲ್ಲ. ಮತ್ತಿದು ಗಂಗೆ ಪೂಜೆ ಎಲ್ಲ ಆದಾದ ನಂತರ ಯಾರೆಲ್ಲ ಮುತ್ತೈದೆಯರಿದ್ದರು ಅವರೆಲ್ಲ ಸ್ವಲ್ಪ ಅರಿಶಿನ ಕುಂಕುಮವನ್ನು ತಗೊಳ್ಳಿ, ಹಾಗೆಯೇ ಕೈಗೆ ಗೌರಿ ದಾರವನ್ನು ಸಹ ಕಟ್ಕೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲರೂ ಸಹ ಅರಿಶಿನ ಕುಂಕುಮವನ್ನು ತಗೊಂಡು ಗೌರಿ ದಾರವನ್ನು ಕಟ್ಕೊಳ್ತಾ ಇದ್ವಿ. ಗುರುವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರು ಬ್ರಹ್ಮ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು. ಅಗ್ರೋದಕ ದೇವತಾಭ್ಯೋ ನಮಃ. ಪೂಜಮಾಚರಿಷ್ಯೆ ಇತಿ ಸಂಕಲ್ಪ್ಯ. ಇಬ್ರು ಒಟ್ಟಿಗೆ ಹಾಕುದಾ? ಸರಿ ಆಯ್ತು, ಎರಡು ಕಳ್ಸಿದ ಮೇಲೆ ಹಾಕಿ ಆಯ್ತು. ಅಕ್ಷತೆ ರೆಡಿ ಹಾಕಿ ಒಟ್ಟಿಗೆ ಹಾಕ್ಬಿಟ್ಟು ಕೈ ಇಟ್ಕೊಡಿ ಹಿಂಗೆ. ಓಂ ಕಲಶಸ್ಯ ಮುಖೇ ರುದ್ರ ಕಂಠೆ ವಿಷ್ಣು ಸಮಾಧಿಂ ಕುರು. ಕೈ ತಗೊಳ್ಳಿ. ಅಸ್ಮಿನ್ ಕಲಶೆ ಓಂ ಬಿಂಬೆ ವಾ ಓಂ ಭವಃ ಓಂ ಭವಃ ವನಸ್ಪತಿ ರಸೋಪೇತೋ ಗಂಧಾದ್ಯೋದಕೋ ನಮಃ. ಪಾರ್ವತಿ ದೇವತಾಭ್ಯೋ ನಮಃ. ಕರ್ಪೂರಮ ಓಂ ಅದಃ ಓಂ ಅದಃ ಗೋಮಾತೆ ದೇವತಾಭ್ಯೋ ನಮಃ. ಯಥಾಶಕ್ತಿ ಪೂಜಮಾಚರಿಷ್ಯೆ. ಓಂ ಹಿರಣ್ಯಪಾತ್ರಂ ಮಧೋಪೂರ್ಣಂ ದದಾತಿ ಮಧುಯೋಸಾನಿತೆ ಏಕಧಾ ಬ್ರಹ್ಮಣೋಪಹರತೆ ಏಕದೈವ ಯಜಮಾನಸ್ಯ ದದಾತಿ. ಇಪ್ಪು ನಮಸ್ಕಾರ ಮಾಡ್ಕೊಳ್ತಾ ಇಟ್ಬಿಟ್ಟು ಇಲ್ಲಿ ಮಾಡಿದ್ರು. ಮೊಟ್ಟೆ ಇಟ್ಕೋಬೇಕಾದ್ರೆ ಸರಿಯಾಗಿ ಒಂದೊಂಚೂರು ನೀರು ಹಾಕು, ಕಾಲಿಗೆ ಒಂದೊಂಚೂರು ಎಲ್ಲರಿಗೂ. ಸಣ್ಣ ಕಟ್ಟ ಹಾಕ್ಬಿಡಂಗಿದ್ರೆ ಅಡ್ಡ ಹಾಕಿ ಅಪ್ಪದ ತೊಳಿತೀನಿ. ಹಂಗೆ ಚಿಮ್ಸಿ ಸಾಕು. ಇರಲ್ಲ ಸಾಕು. ರತ್ನೀರು ಮಾಡಿ ಹಂಗೆ ರಸ್ತೆ ಮಾಡಿ ಇನ್ನೂ ನಿಂತ್ಕೊಳ್ಳಿ. ಎಲ್ಲರೂ ಕೀಡ್ಕೈ ಹೊಡಿಬೇಕು ಅಂದ.
ನಡಿ ಹಾಲುಕ್ಸ ಅಂತ ಕಾರ್ಯಕ್ರಮ ಎಲ್ಲ ಆಯಿತು ಮತ್ತು ಎಲ್ಲರೂ ಸೇರಿಕೊಂಡು ಹಾಲೆಲ್ಲ ಕುಡಿದ್ವಿ. ಇದಾದ ನಂತರ ನಾನು ಹೇಳಿದೆಲ್ಲ ಫೈನಲಾಗಿ ನಾಳೆ ಒಂದು ಟೈಮ್ ಮನೆ ತೋರಿಸ್ತೀನಿ ಅಂತೇಳಿ. ಸೊ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿಂದ ಎಂಟ್ರೆನ್ಸು ಪಕ್ಕದಲ್ಲೂ ಕೂಡ ಒಂದು ಮನೆ ಇದೆ, ಅದೆಲ್ಲ ತೋರಿಸ್ತಾ ಇಲ್ಲ. ಇವಾಗ ಹೊಸ್ದಾಗಿ ಕಟ್ಟಿರೋಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಹಾಲಲ್ಲಿ ನಾವು ಪೂಜೆಯನ್ನು ಇಟ್ಕೊಂಡಿದ್ದು. ಹಾಲಿನ ಪಕ್ಕಕ್ಕೆ ಇಲ್ಲಿ ಪೂಜಾ ರೂಮು. ಇದಾದ ನಂತರ ಈ ಕಡೆ ಪಕ್ಕಕ್ಕೆ ಬಂದು ಅಡುಗೆ ಮನೆ ಬರುತ್ತೆ. ಇನ್ನು ಯಾವುದೇ ರೀತಿಯಾದಂತಹ ವುಡನ್ ವರ್ಕ್ಗಳನ್ನ ಮಾಡಿಸಿಲ್ಲ, ಅದೆಲ್ಲ ನಂತರ ಆಮೇಲೆ ಮಾಡಿಸ್ಕೊಳ್ತಾರೆ ನಿಧಾನಕ್ಕೆ. ಜಸ್ಟ್ ಇವಾಗ ಇದನ್ನು ಮಾಡಿದ್ದಾರೆ ಅಷ್ಟೇ. ಇದು ಪಕ್ಕಕ್ಕೆ ಒಂದು ರೂಮನ್ನು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಕಾರ್ಯಕ್ರಮಗಳೆಲ್ಲ ಆಯಿತು. ಇದಾದ ನಂತರ ಊರು ದೇವತೆಗಳಿರುತ್ತಲ್ಲ ಅದನ್ನು ಮನೆಗೆ ಕರ್ಕೊಂಡು ಬಂದು ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮ ಸಹ ಇತ್ತು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ದೇವರು ಪಟಲ್ದಮ್ಮ ಅಂತೇಳಿ, ಇದರ ಒಂದು ಕರಗ ಮತ್ತು ದೇವರನ್ನು ಮನೆಗೆ ಕರ್ಕೊಂಡು ಬಂದು ಈ ಟೈಮಲ್ಲಿ ಪೂಜೆಯನ್ನು ಸಹ ಮಾಡ್ತಾರೆ. ಇವಾಗ ದೇವರನ್ನು ಕರೆಯೋದಕ್ಕೆ ಹೋಗಬೇಕಲ್ಲ, ಹಾಗಾಗಿ ದೇವರನ್ನ ಕರೆಯೋದಕ್ಕೆ ಅಂತೇಳಿ ಅವ್ರ ಮನೆಗೆ ಹೋಗಿರೋ ಅಂಥದ್ದಿದೆ. ಮುರಿದ ಮೀಸೆ, ಕೈಯಲ್ಲಿ ಕತ್ತಿ ಜಟಾಯು,
ಹಾಕಿಕೊಂಡು ತನ್ನ ಬಿಂಬವನ್ನು ತನ್ನ ನೆತ್ತಿಗೆ ಹೇರಿಸಿ ಅಲ್ಲದೆ ಭಪ್ಪರೆ ಇರುತ್ತಲೆ ಎತ್ತೆತ್ತ ನೋಡಿದರು ಬಸವೇ ಬಸವೇ ಬಸವ ಎಂಬ ಬಸವೇ ಬಸವೇ ಬಸವ ಎಂಬ ಸಜ್ಜನರಯ್ಯ ಹಿಂಡಿ ನೋಡಿದರೆ ಬಸವಲಿಂಗವಯ್ಯ ಸಂರಹಿತವೋ ಬಸವನಿಂದ ಸಂರಹಿತವೋ ಬಸವನಿಂದ ಬಸವೇ ಬಸವೇ ಬಸವ ಎಂದು ಬಸವೇ ಬಸವೇ ಬಸವ ಎಂದು ಸಜ್ಜನಕ್ಕೆ ನೀ ಹೆರೆದವನ ಬಾಳು ಸಜ್ಜನಕ್ಕೆ ನೀ ಹೆರೆದವನ ಬಾಳು ಸೂಣೆ ಕಡೆ ಕಲಿದೇವರ ದೇವ ಅಲರೇ ರಿತ್ರೆ ಅಲರೇ ರಿತ್ರೆ ಬಲ ಬಲರೆ ಬಲ ಬಲರೆ ಬಲ ಬಲರೆ ರಿತ್ರೆ ಬಲ ಬಲರೆ ಬಲ ಬಲರೆ ಬಲ ಬಲರೆ ಸಂಭವೇ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಶಿವನ ಮಗ ವೀರಭದ್ರ ಧಿಂತಕಿಟ ರುದ್ರ ತಕ ದಿಮಿತ ಶಂಭವೇ ಎಂತೆಂಬುವ ಕೂಗಿಗೆ ವೀರಭದ್ರೇಶ್ವರರು ಗೃಹಪ್ರವೇಶ ಮಹೋತ್ಸವದಲ್ಲಿ ವೈಭೋಗದಲ್ಲಿ ಆನಂದಮಯವಾಗಿ ಹೇಗೆ ನಾಟ್ಯವಾಡುತ್ತಿರುವರೆಂದರೆ ಇವನೇ ನಿನ್ನಾಟ ಬಲ್ಲವರ್ಯಾರ್ಯಾರು
ಈಗ ಊರಿನ ದೇವರುಗಳನ್ನು ಸಕಲ ಮರ್ಯಾದೆಗಳಿಂದ ಹಾಗೆ ಮರಳೆ ಗವಿ ಮಠದ ಮಠಾಧ್ಯಕ್ಷರಾದಂತಹ ಸ್ವಾಮಿಗಳು ಸಹ ಬಂದಿದ್ದರು. ಎಲ್ಲರನ್ನ ಸಹ ಸಕಲ ಮರ್ಯಾದೆಗಳಿಂದ ಕರೆದು ಮನೆಗೆ ಕರ್ಕೊಂಡು ಬರ್ತಾರೆ. ಇದಾದ ನಂತರ ಪೂಜೆ ಎಲ್ಲ ಮುಗಿದಾದ ನಂತರ ಮಧ್ಯಾಹ್ನದ ಊಟ ಇರುತ್ತೆ. ಸೊ ಇದೆಲ್ಲವನ್ನು ಮುಗಿಸ್ಕೊಂಡು ನಂತರ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದೆಲ್ಲನೂ ಸಹ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆ, ಸಮ್ಟೈಮ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡಿರಲ್ಲ, ಹಾಗೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಹಾಗಾಗಿ ವಿಡಿಯೋವನ್ನು ನೋಡಾದ ನಂತರ ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿದ್ರೆ, ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಅವ್ರಿಗೆಲ್ಲರಿಗೂ ಸಹ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಅದಾದ ನಂತರ ಇವಾಗ ನಾವು ನೆಕ್ಸ್ಟು ಟ್ಯೂಸ್ಡೇಯಿಂದ ಏಳುಗಳಿಂದ ಪಾದಯಾತ್ರಾ ಕಾರ್ಯಕ್ರಮ ಇರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದರ ಒಂದು ವಿಡಿಯೋವನ್ನು ಸಹ ನಾನು ನಿಮಗೆ ಅಪ್ಲೋಡನ್ನು ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ದಯವಿಟ್ಟು ವಿಡಿಯೋವನ್ನು ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಇಲ್ಲಿ ತನಕ ಸಪೋರ್ಟ್ ಮಾಡಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಸಹ ನನ್ನ ತುಂಬು ಹೃದಯದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ, ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.